ಪ್ರತಿನಿತ್ಯವೂ ಕೂಡ ಬೇರೆ ಬೇರೆಯಾದಂತಹ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ತನಿಖೆ ನಡೆಸಿದಷ್ಟು ಕೂಡ ಒಂದಷ್ಟು ಅಚ್ಚರಿ ಅಂಶಗಳು ಬಯಲಾಗ್ತಾ ಇದೆ. ನೋಡಿ, ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದಂಥ ವಿಚಾರ ಇವತ್ತು ಕಲಬುರಗಿವರೆಗೂ ಹೋಗಿ ತಲುಪಿದೆ. ಯಾಕಂದ್ರೆ NIA ಅಧಿಕಾರಿಗಳಿಗೆ ಕಲಬುರಗಿಯಲ್ಲಿ ಬಿಟ್ಟಿದ್ದಾರೆ. ನಿನ್ನೆಯಿಂದ ಅಲ್ಲಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಲಾಡ್ಜ್ಗಳು, ಹೋಟೆಲ್ಗಳು ಎಲ್ಲ ಕಡೆ ತಲಾಶನ ನಡೆಸ್ತಾ ಇದ್ದಾರೆ. ನೋಡಿ, ಕಲಬುರಗಿಯ ರೋಜಾ ಪ್ರದೇಶದಲ್ಲಿ ಈಗ ತೀವ್ರತರವಾದಂಥ ತಲಾಶನ್ನ ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ. SDPI, PFI ಸಂಪರ್ಕಿತರ ಮೇಲೆ NIA ಕಣ್ಣನ್ನ ಇಟ್ಟಿದೆ. ಯಾಕಂದ್ರೆ ಬಳ್ಳಾರಿ ಮಾಡ್ಯೂಲ್ ಅಂತ ಹೇಳಲಾಗ್ತಾ ಇತ್ತು. ಈಗ ಕಲಬುರಗಿಯಲ್ಲಿ ಯಾದಗಿರಿ, ಈ ಹಿಂದೆ PFI ಕಾರ್ಯಕರ್ತರನ್ನ NIA ಬಂಧನ ಮಾಡಿತ್ತು. ಅವರನ್ನ ವಿಚಾರಣೆಗೊಳಪಡಿಸಿದಾಗ ಒಂದಷ್ಟು ಇನ್ಫಾರ್ಮೇಶನ್ಗಳು ಕೂಡ ಸಿಕ್ಕಿತ್ತು. ನೋಡಿ, ಕಲಬುರಗಿ ಅಷ್ಟೇ ಅಲ್ಲ, ಯಾದಗಿರಿಯಲ್ಲೂ ಕೂಡ ಇವತ್ತು ತಲಾಶ ನಡೆಸ್ತಿದ್ದಾರೆ. ಅಲ್ಲೂ ಕೂಡ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಅಲ್ಲಿ ಯಾವ ಥರ ಅಂತಂದರೆ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ನೋಡಿ, ಕಲಬುರಗಿಯ ಒಂದು ಫೋಟೋ ನಿಮಗೆ ತೋರಿಸ್ತಾ ಇದ್ವಿ. ಖಾಲಿ ಬಸ್ನಲ್ಲಿ ಆತ ಇರ್ತಾನೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಬೆಂಗಳೂರು ಬಾಂಬರ್ ಹೆಜ್ಜೆ ಪತ್ತೆ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಆತ ಅಲ್ಲಿ ಓಡಾಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಹಾಗಾಗಿ NIA ತನಿಖಾ ತಂಡ ಅಲ್ಲೂ ಕೂಡ ಬಿಟ್ಟಿದೆ. ಅಲ್ಲೂ ಕೂಡ ಒಂದು ರೀತಿಯಲ್ಲಿ ತನಿಖೆ ನಡೆಸೋದಕ್ಕೆ ಮುಂದಾಗ್ತದೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಾಗ್ತದೆ. ಇದರ ಜೊತೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಪೊಲೀಸ್ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿಕೊಂಡಿದೆ. ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣದಲ್ಲಿ ತೀವ್ರ ಶೋಧವನ್ನು ನಡೆಸ್ತಾ ಇದೆ, ಪರಿಶೀಲನೆ ಮಾಡ್ತಿದ್ದಾರೆ. ಫುಲ್ ನೋಡಿ, ಬಾಂಬ್ ಪತ್ತೆ ದಳ, ಶ್ವಾನ ದಳದಿಂದ ಜಂಟಿಯಾಗಿ ಶೋಧವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಆ ದೃಶ್ಯಾವಳಿದೆ ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಆಗಿ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ನೋಡಿ, ರೈಲ್ವೆ ನಿಲ್ದಾಣದಲ್ಲಿ 2 ಗಂಟೆಯವರೆಗೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ನೋಡಿ, ಯಾದಗಿರಿಯ ದೃಶ್ಯಾವಳಿ ನೋಡಿ. ಇದು ಫೋಟೋ ಕಲಬುರಗಿಯ ಫೋಟೋ. ಖಾಲಿ ಬಸ್ಸು. ಯಾಕೆ ಖಾಲಿ ಬಸ್ ಅಂತೇಳಿ ನಾನು ನೆನ್ನೆ ನಮ್ಮ ಕಲಬುರಗಿ ರಿಪೋರ್ಟರ್ ಓಂ ಪ್ರಕಾಶ್ಗೆ ಫೋನ್ ಮಾಡಿ ಕೇಳಿದೆ. ಯಾಕೆ ಖಾಲಿ ಬಸ್ ಇದೆಯಲ್ಲ, ಯಾಕೆ ಆ ಖಾಲಿ ಬಸ್ಸಲ್ಲಿ ಒಬ್ಬನೇ ಇದ್ದಾನಲ್ಲ ಅಂತೇಳಿ. ಎಲ್ಲ ಪ್ರಯಾಣಿಕರು ಬರೋಕ್ಕಿಂತ ಮುಂಚೆ ಆತ ಬರ್ತಾ ಇದ್ದ ಬಸ್ ಒಳಗಡೆ. ಎಲ್ಲರೂ ಇಳಿದಾದ್ಮೇಲೆ ಕೊನೆಗೆ ಇಳ್ಕೊಂಡು ಹೋಗ್ತಾ ಇದ್ದ. ಅಂದರೆ ಏನಿರ್ಬೋದು ಇವನ ಒಂದು ಅಜೆಂಡಾ, ಇವನ ಪ್ಲಾನ್ ಏನಿರ್ಬೋದು ಅನ್ನೋ ಕುತೂಹಲ ಕೂಡ ಕೇಳಿಸ್ತಾ ಇದೆ. ಈಗ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ರಾಮೇಶ್ವರಂ ಕೆಫೆಯಿಂದ ನಿಕೇಶ್, ಕಲಬುರಗಿಯಿಂದ ಓಂ ಪ್ರಕಾಶ್, ಯಾದಗಿರಿಯಿಂದ ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಿಕೇಶ್ ಬಳಿ ಹೋಗ್ತೀನಿ. ನಿಕೇಶ್, ರಿಓಪನ್ ಆಗಿದೆ, ಈಗ ಅಲ್ಲಿ ಯಾವ ರೀತಿಯಾಗಿದೆ ಸಿಚುವೇಶನ್, ಅಲ್ಲಿನ ಗ್ರಾಹಕರು ಏನು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಫಸ್ಟ್ ಮಾಹಿತಿ ಕೊಡ್ಬೋದಾ? ಖಂಡಿತ ನಾಗೇಂದ್ರ ಬಾಬು, ನಾನೀಗ ರಾಮೇಶ್ವರಂ ಕೆಫೆಯ ಮುಂಭಾಗದಲ್ಲಿದ್ದೀನಿ. ನೀವು ಈ ಹಿಂದೆ ನೋಡ್ಬೋದು, ರಾಮೇಶ್ವರಂ ಕೆಫೆ ಮಾರ್ಚ್ 1ನೇ ತಾರೀಕು ಸ್ಫೋಟ ಆದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದೆ, ಜನರು ಕೂಡ ಭಯಭೀತರಾಗಿ ಇಲ್ಲಿಂದ ಓಡೋಗಿದ್ರು. ಅದಾದ ನಂತರ 1 ವಾರದಲ್ಲೇ ಮತ್ತೆ ಓಪನ್ ಆಯಿತು ಕೆಫೆ. ಅಷ್ಟೇ ಅದ್ಧೂರಿಯಾಗಿ ಓಪನ್ ಅನ್ನು ಮಾಡಿದ್ದಾರೆ. ಈಗ ಅಷ್ಟೇ ಗ್ರಾಹಕರು ಕೂಡ ಇಲ್ಲಿ ಬಂದು ಅವರು ತಿಂಡಿ ತಿನಿಸುಗಳನ್ನು ಎಲ್ಲವೂ ಕೂಡ ಮುಂಚೆ ಹೇಗೆ ತಿಂತಾ ಇದ್ರು ಅದೇ ಥರನೇ ತಿಂತಾ ಇದ್ರು. ಆದರೆ ಅಷ್ಟೇ ಜನರು ಕೂಡ ಗ್ರಾಹಕರು ಇಲ್ಲಿ ಸೇರ್ಕೊಂಡಿದ್ದಾರೆ. ನೀವು ಕೂಡ ಗಮನಿಸ್ಬೋದು, ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ಗ್ರಾಹಕರಿಂದ ತುಂಬಿ ತುಳುಕಿದೆ ಅಂತ ಹೋಟೆಲ್ಲು. ಯಾವುದಕ್ಕೂ ಕೂಡ ಭಯ ಇಲ್ಲ, ನಾವು ಯಾವುದಕ್ಕೂ ಕೂಡ ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ ಅಂತ ಹೇಳ್ಕೊಂಡು ರಾಮೇಶ್ವರಂ ಕೆಫೆ ಮತ್ತೆ ಓಪನ್ ಆಗಿರುವಂಥದ್ದು. ಕಂಪ್ಲೀಟ್ ಆಗಿ ಈಗ ಅವರವರ ಕೆಲಸದಲ್ಲಿ ಅಲ್ಲಿರುವಂಥ ಸಿಬ್ಬಂದಿಗಳು ಬ್ಯುಸಿಯಾಗಿದ್ದಾರೆ. ಇನ್ನೊಂದು ಕಡೆ ಗ್ರಾಹಕರು ಕೂಡ ಅಷ್ಟೇ ಇಷ್ಟಪಟ್ಟು ಬಂದು ಇಲ್ಲಿ ತಿಂಡಿ ತಿನಿಸುಗಳನ್ನು ತಿಂತಾ ಇರುವಂಥದ್ದು ಕೂಡ ನೀವು ಗಮನಿಸಬಹುದು. ಇನ್ನೊಂದು ಕಡೆಯಲ್ಲಿ ತನಿಖೆಯ ದೃಷ್ಟಿಯಲ್ಲಿ ನಾವು ಹೇಳಬೇಕಂತ ಹೇಳಿದ್ರೆ NIA ಅಧಿಕಾರಿಗಳು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವಾಗ ಬಾಂಬ್ ಬ್ಲಾಸ್ಟ್ ಆಯಿತೋ ಆ ಬಾಂಬರ್ನ ಹುಡುಕುವಂಥ ಕೆಲಸವನ್ನು NIA ಅಧಿಕಾರಿಗಳು ಪ್ರಾಥಮಿಕವಾಗಿ ಇಲ್ಲಿಂದನೇ ಅವರೇ ಮೂಮೆಂಟ್ ಅನ್ನು ತಗೊಂಡು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಗೊತ್ತಾಗಿರುವಂಥದ್ದು ಆತ ಇಲ್ಲಿಂದ ತುಮಕೂರು ಹೋದ, ತುಮಕೂರಿಂದ ಕಲಬುರಗಿ ಹೋದ, ಕಲಬುರಗಿಯಿಂದ ಬಳ್ಳಾರಿಗೆ ಹೋದ ಎನ್ನುವಂಥದ್ದು ಗೊತ್ತಾಗಿದೆ. ಈ ನಿಟ್ಟಿನಲ್ಲೂ ಕೂಡ ತನಿಖೆ ತೀವ್ರಗೊಳಿಸಿದ್ದಾರೆ. ಹಾಗೆ ಆತ ಎಲ್ಲೆಲ್ಲ ತಿರುಗಿದಾನೆ ಅಂದರೆ ಸಂಚಾರವನ್ನು ಮಾಡಿದ ಆ ನಿಟ್ಟಿನಲ್ಲಿ ಕೂಡ BMTC ಬಸ್ ಇರ್ಬೋದು, ಎಲ್ಲ CC ಕ್ಯಾಮ್ರಾಗಳನ್ನ ತೆಗೆದಾಗ 26 ಬಸ್ಗಳಲ್ಲಿ ಸಂಚಾರ ಮಾಡಿದ್ದಾನೆ. ಇನ್ನೊಂದು ಕಡೆ ನಿನ್ನೆ ಅಷ್ಟೇ ನಾವು ನೋಡಿದ್ವಿ, NIA ಅಧಿಕೃತವಾಗಿ 4 ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಪಬ್ಲಿಕ್ ಅಂದರೆ ಸಾರ್ವಜನಿಕರಿಗೆ ಎಲ್ಲಾದರೂ ಗುರುತು ಕೂಡ ಸಿಗಬಹುದಾ ಎನ್ನುವಂಥ ನಿಟ್ಟಿನಲ್ಲಿ 10 ಲಕ್ಷ ಕೂಡ ಆತನ ತಲೆದಂಡ ಕೂಡ ಕೊಟ್ಟಿರುವಂಥ. ಇನ್ ಕೇಸ್ ಆತನ್ನ ಯಾರು ಬರ್ತೀನಿ ಹಾಗೆ ಸಂಪರ್ಕದಲ್ಲೇ ಕಲಬುರಗಿ ನಲ್ಲಿ NIA ಅಧಿಕಾರಿಗಳು ತೀವ್ರತರವಾದಂಥ ತಲಾಶನ್ನು ನಡೆಸ್ತಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲಿ NIA ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾ ಇದೆ, ತಲಾಶ್ ಹೇಗೆ ನಡೀತಾ ಇದೆ, ಮಾಹಿತಿ ಕೊಡ್ಬೋದಾ?
ನಾಗೇಂದ್ರ ಬಾಬು, ರಾಮೇಶ್ವರಂ ಕಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳಿಂದ NIA ಅಧಿಕಾರಿಗಳು ಕಲಬುರಗಿಯಲ್ಲೇ ಬೀಡು ಬಿಟ್ಟು ಬಾಂಬರ್ಗಾಗಿ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಕಲಬುರಗಿ ನಗರದ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಸೇರಿದಂತೆ ನಾನಾ ಪ್ರದೇಶಗಳಲ್ಲೂ ಕೂಡ NIA ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿರುವಂಥದ್ದು. ಸಾಕಷ್ಟು CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಸಾಕಷ್ಟು CCTV ಫುಟೇಜ್ಗಳ ಪರಿಶೀಲನೆಯ ಬಳಿಕ ಬಾಂಬರ್ ಏನಿದ್ದಾನೆ ಆತ ಕಲಬುರಗಿಗೆ ಬಂದಿರುವಂಥದ್ದು NIA ಅಧಿಕಾರಿಗಳಿಗೆ ಪಕ್ಕಾ ಮಾಹಿತಿಯಾಗಿರುವಂಥದ್ದು. ಆತ ಕಲಬುರಗಿಯಲ್ಲಿ ಲ್ಯಾಂಡ್ ಆಗಿರುವಂಥ ಒಂದಷ್ಟು ಪಕ್ಕಾ ಮಾಹಿತಿಯನ್ನು ಪಡೆದುಕೊಂಡು ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿರುವಂಥದ್ದು. ಅದಾದ ಬಳಿಕ ನಿನ್ನೆ ಮಧ್ಯಾಹ್ನದಿಂದ ಸಂಜೆವರೆಗೂ ಕೂಡ ಅರ್ಧ ದಿನದಷ್ಟು ಒಂದೇ ಒಂದು ರೋಜಾ ಪ್ರದೇಶದ ವ್ಯಾಪ್ತಿಯಲ್ಲೇ NIA ಅಧಿಕಾರಿಗಳು ಬಾಂಬರ್ಗಾಗಿ ಹುಡುಕಾಟವನ್ನು ನಡೆಸಿರುವಂಥದ್ದು. ಅಂದರೆ ಈ ಹಿಂದೆ SDPI ಮತ್ತು PFI ಕಾರ್ಯಕರ್ತರು ಆ ಒಂದು ಪ್ರದೇಶದಲ್ಲಿ ಸಕ್ರಿಯವಾಗಿ ಆ ಒಂದು ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದರು. ಸೊ ಹಾಗಾಗಿ ಅವ್ರ ಜೊತೆ ಏನಾದರೂ ಲಿಂಕ್ ಇದೆನಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ NIA ಅಧಿಕಾರಿಗಳು ಅವರ ಮೇಲೆ ನಿಗಾ ಇಟ್ಟಿರುವಂಥದ್ದು. ಇಡೀ ಅರ್ಧ ದಿವಸ ಕೂಡ NIA ಅಧಿಕಾರಿಗಳು ರೋಜಾ ಪ್ರದೇಶದ ವಿವಿಧ ಬಡಾವಣೆಗಳಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿದ್ದಂಥ PFI ಮತ್ತು SDPI ಕಾರ್ಯಕರ್ತರ ಚಲನವಲನಗಳ ಮೇಲೆ ನಿಗಾವನ್ನು ವಹಿಸಿರುವಂಥದ್ದು. ಇವ್ರ ಜೊತೆ ಏನಾದರೂ ಸಂಪರ್ಕಕ್ಕೆ ಬಂದಿದ್ದಾನ ಬಾಂಬರ್ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಇದೀಗ NIA ಅಧಿಕಾರಿಗಳು ತಲಾಶೆನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಶಂಕಿತ ಉಗ್ರ ಬಾಂಬರ್ನ ಅನ್ನುವಂಥ ಒಂದು ಫೋಟೋ ನಿನ್ನೆ ರಿಪಬ್ಲಿಕ್ ಕನ್ನಡ ಬಿತ್ತರ ಮಾಡಿತ್ತು. ಆ ಒಂದು ಫೋಟೋ ಕಲಬುರಗಿಯ ಪೊಲೀಸರಿಗೂ ಕೂಡ ಕೊಟ್ಟಿರುವಂಥದ್ದು. ಅಂದರೆ ರಾತ್ರಿ ಇಡೀ ಎಲ್ಲ ಪೊಲೀಸರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿ ಆ ಒಂದು ಫೋಟೋವನ್ನು ಡಿಸ್ಟ್ರಿಬ್ಯೂಟ್ ಮಾಡಿ, ಅಂದರೆ ಆತ ಎಲ್ಲಾದರೂ ಓಡಾಡ್ತಾ ಇದ್ದಾನೆ ಅನ್ನೋಂಥದ್ರ ಬಗ್ಗೆ ಮಾಹಿತಿ ಕೂಡ ಕಲೆ ಹಾಕೋದಕ್ಕೆ ಪೊಲೀಸರಿಗೆ NIA ಅಧಿಕಾರಿಗಳು ನೀಡಿರುವಂಥದ್ದು. ಆ ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭಿಸಿರುವಂಥ ಫೋಟೋ ಕೂಡ, ಅಂದರೆ ಪೊಲೀಸರಿಗೆ ಸಿಕ್ಕಿರುವಂಥ ಫೋಟೋ ಮತ್ತು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಫೋಟೋ ಇಟ್ಕೊಂಡು ಇದೀಗ ರಾತ್ರಿ ಇಡೀ ಪೊಲೀಸರು ಕೂಡ ಆ ಒಂದು ಶಂಕಿತ ಉಗ್ರ ಬಾಂಬರ್ ಏನಿದ್ದಾನೆ ಆತನಿಗಾಗಿ ಕೂಡ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಇವತ್ತು ಕೂಡ NIA ಅಧಿಕಾರಿಗಳು ಯಾದಗಿರಿಯಲ್ಲೂ ಕೂಡ NIA ತಂಡ ಹಾಗೆ ತನಿಖಾಧಿಕಾರಿಗಳು ಉಗ್ರನ ಜಾಡನ್ನ ಪತ್ತೆ ಹಚ್ಚೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದರ ಡೀಟೇಲ್ ರಿಪೋರ್ಟ್ನೊಂದಿಗೆ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯಾದಗಿರಿಯಲ್ಲಿ ಸುಳಿವುಗಳು ಅಂತ ಹೇಳಿ ಏನ್ ಸಿಕ್ಕಿದೆ? ಉಗ್ರ ಇಲ್ಲಿ ಇರಬಹುದು, ಇಲ್ಲಿ ಬಂದಿರಬಹುದು, ಶಂಕಿತ ಉಗ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಹಾಗೆ ತನಿಖಾಧಿಕಾರಿಗಳು ಎಲ್ಲೆಲ್ಲಿ ಯಾವ ರೀತಿಯಾಗಿ ಶೋಧ ನಡೆಸ್ತಾ ಇದ್ದಾರೆ, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ? ಸ್ಮಿತಾ, ಯಾದಗಿರಿ ಜಿಲ್ಲೆಯಲ್ಲೂ ಸಹ ಶಂಕಿತ ಉಗ್ರ ಓಡಾಡಿರುವ ಶಂಕೆ ವ್ಯಕ್ತವಾಗ್ತಿರುವ ಬೆನ್ನಲ್ಲೇ ಯಾದಗಿರಿ ಜಿಲ್ಲಾ ಪೊಲೀಸರು ಸದ್ಯ ಹೈ ಅಲರ್ಟ್ ಆಗಿದ್ದು, ಜನನಿ ಬೀಡ ಪ್ರದೇಶಗಳಾದಂತಹ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಮತ್ತು ಬಸ್ ನಿಲ್ದಾಣಗಳಲ್ಲಿ ಅದ್ರ ಜೊತೆಗೆ ಮತ್ತು ಸೂಕ್ಷ್ಮ ಪ್ರದೇಶಗಳು ಎಲ್ಲಿದಾವಲ್ಲ ಆ ಒಂದು ಪ್ರದೇಶಗಳ ಮೇಲೆ ಪೊಲೀಸರು ನಿಗಾ ವಹಿಸಿದ್ದು. ಈಗಾಗಲೇ ಯಾದಗಿರಿಯ ರೈಲು ನಿಲ್ದಾಣದಲ್ಲಿ ಶ್ವಾನ ದಳ ಆಗಿರ್ಬೋದು ಮತ್ತು ಬಾಂಬ್ ಪತ್ತೆ ದಳದಿಂದ ಸುಮಾರು 2 ಗಂಟೆಗಳ ಕಾಲ ಒಂದು ಶೋಧವನ್ನು ನಡೆಸಿರುವಂತದ್ದು. ಯಾಕಂತಂದ್ರೆ ಬಾಂಬ್ ಶಂಕಿತ ಉಗ್ರನಿಗಾಗಿ ಈಗಾಗಲೇ ಶೋಧವನ್ನು ನಡೆಸ್ತಾ ಇದೆ, ಆದ್ರೂ ಸಹ ಅವನ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಯಾದಗಿರಿ ಜಿಲ್ಲೆಯಲ್ಲೂ ಸಹ ಈ ಒಂದು ಶಂಕಿತ ಉಗ್ರ ಅಡಗಿರಬಹುದು ಅನ್ನುವಂತಹ ಮಾಹಿತಿ ಸಹ ಗುಪ್ತಚರ ಇಲಾಖೆಯಿಂದ ಇಲ್ಲಿನ ಪೊಲೀಸ್ ಇಲಾಖೆಗಳಿಗೆ ಬಂದಿರುವ ಮಾಹಿತಿ ಬೆನ್ನಲ್ಲೇನು ಇಲ್ಲಿನ ಪೊಲೀಸರು ಸಹ ಒಂದು ಅಲರ್ಟ್ ಆಗಿದ್ದು, ಈಗಾಗಲೇ ಜಿಲ್ಲೆಯಾದ್ಯಂತ ಸಹ ಒಂದು ರೀತಿಯ ಶೋಧವನ್ನ ಸಹ ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಈಗಾಗಲೇ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಮತ್ತು ಬಸ್ ನಿಲ್ದಾಣಗಳಲ್ಲಿ ಶ್ವಾನ ದಳ ಹಾಗೂ ಬಾಂಬ್ ಪತ್ತೆ ದಳದಿಂದ ಶೀಘ್ರ ತೀವ್ರವಾಗಿ ಒಂದು ರೀತಿಯ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಶಂಕಿತ ಉಗ್ರನಿಗಾಗಿ ಸದ್ಯ ಈಗಾಗಲೇ ತನಿಖೆ ಸಹ ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲೂ ಸಹ ಈ ಒಂದು ಶಂಕಿತ ಉಗ್ರ ಬಂದಿರಬಹುದಾ ಅನ್ನುವಂತ ಶಂಕೆ ವ್ಯಕ್ತವಾಗ್ತಿರುವ ಬೆನ್ನಲ್ಲೇ ಯಾದಗಿರಿ ಜಿಲ್ಲಾ ಪೊಲೀಸರು ಸದ್ಯ ಹೈ ಅಲರ್ಟ್ ಆಗಿದ್ದು, ಈಗಾಗಲೇ ಶಂಕಿತ ಉಗ್ರನಿಗಾಗಿ ಈ ಯಾದಗಿರಿ ಜಿಲ್ಲೆಯಲ್ಲೂ ಸಹ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಯಾದಗಿರಿಯಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಅಲರ್ಟ್. ಹಾಗೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಯಾಕ್ ಟು ನಾರ್ಮಲ್. ಇಲ್ಲಿನ 3 ಭಾಗಗಳಿಂದ ಚಿತ್ರಣವನ್ನ ನೀಡಿದ್ರು ನಮ್ಮ ಪ್ರತಿನಿಧಿಗಳು. ಧನ್ಯವಾದ ಎಲ್ರಿಗೂ ಕೂಡ. ಹೀಗೆ ಒಂದೊಂದು ಕಡೆ ಅಂದರೆ ಶುರುವಾಗಿದ್ದು ಕುಂದಲಹಳ್ಳಿಯಲ್ಲಿರ್ತಕ್ಕಂಥ ರಾಮೇಶ್ವರಂ ಕೆಫೆಯಿಂದ ಈಗ ಹೋಗಿ ತಲುಪಿರೋದು ಕಲಬುರಗಿ ಹಾಗೆ ಯಾದಗಿರಿ. ಅಂದರೆ ನಮ್ಮ ರಾಜ್ಯದ ಒಳಗೇನೆ ಜಾಡ್ ಪತ್ತೆ ಆಗ್ತಾ ಇದೆ, ಆತನ ಹುಡುಕಾಟ ಕೂಡ ನಡೀತಾ ಇದೆ. NIA ಇರೋದ್ರಿಂದ ಬೇಗ ಅಂತ ಹೇಳಲಿಕ್ಕೆ ಕಷ್ಟನೇ. ಯಾಕಂದ್ರೆ ನಾವು ಹಿಂದಿನ ಬ್ಲಾಸ್ಟ್ ಪ್ರಕರಣಗಳಲ್ಲಿ ಗಮನಿಸಿದಾಗಲೂ ಕೂಡ ಆರೋಪಿಗಳನ್ನ ಬಂಧಿಸಲಿಕ್ಕೆ ವರ್ಷಾನುಗಟ್ಟಲೆ ಸಮಯ ಹಿಡಿತು. ಆದರೆ ಸಹಜ ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಇಂಥವರು ಅಂದರೆ ಒಂದು ಕಡೆ ಸ್ಫೋಟ ಮಾಡಿದವರು ಆರಾಮಾಗಿ ಓಡಾಡ್ಕೊಂಡಿದ್ರೆ ಮತ್ತೆಲ್ಲಿ ಏನು ಮಾಡ್ತಾರೋ ಅನ್ನೋ ಒಂದು ಆತಂಕ ಜನಸಾಮಾನ್ಯರಲ್ಲಿ ಇದ್ದೇ ಇರುತ್ತೆ. ಆ ಆತಂಕಕ್ಕೆ ಪರಿಹಾರ ಆಗಬೇಕು ಅಂತಂದರೆ ಈತನ ಸುಳಿವು ಪತ್ತೆ ಆಗಬೇಕು, ಈತ ಅರೆಸ್ಟ್ ಆಗಬೇಕು, ಆಗ ಒಂದು ರೀತಿಯ ಸಮಾಧಾನ. ಬಟ್ ತನಿಖಾಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರೆಸಿದ್ದಾರೆ. ಆದಷ್ಟು ಬೇಗ ಈ ಶಂಕಿತನನ್ನ ಸೆರೆ ಹಿಡಿಲಿ ಅನ್ನೋ ಆಶಯದೊಂದಿಗೆ ಮುಂದಿನ ಸುದ್ದಿ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಪ್ರಮುಖವಾಗಿ